ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಜಾಸ್ತಿ ಲೇಟ್ ಮಾಡಿದೆ, ಇವತ್ತಿನ ವ್ಲಾಗ್ನ ಬೇಗ ಸ್ಟಾರ್ಟ್ ಮಾಡೋಣ. ಓಕೆ, ನೀವೀಗ ನೋಡ್ತಿರೋದು ಬೀಟ್ರೋಟ್ ದೋಸೆ ಬ್ಯಾಟರ್. ಸೊ ಇದನ್ನ ಬಳಸಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬೀಟ್ರೋಟ್ ದೋಸೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅಂಡ್ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೀರೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ಹೇಳಿದ್ದೆ. ಅಂಡ್ ಆ ಹೀರೆಕಾಯಿ ದೋಸೆಗೆ ಬಳಸುವಂತಹ ಹಿಟ್ಟಲ್ಲೇ ವೆರೈಟೀಸ್ ಆಫ್ ದೋಸೆ ಮಾಡ್ಬೋದು ಅಂತಾನು ಹೇಳಿದ್ದೆ. ಸೊ ಅದರಲ್ಲಿ ಒಂದು ಈ ಬೀಟ್ರೋಟ್ ದೋಸೆ. ಅಂಡ್ ಅಫ್ಕೋರ್ಸ್ ಅದರಲ್ಲಿ ಹೇಳಿದ್ದೆ ಅಷ್ಟೇ, ತೋರಿಸಿರ್ಲಿಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಅಂಡ್ ಹಿಂದಿನ ವ್ಲಾಗಲ್ಲಿ ಹೇಳಿದಾಗೆ ಬೀಟ್ರೋಟ್ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಅದನ್ನ ಗ್ರೇಟ್ ಮಾಡಿ ಹಿಟ್ಟಿಗೆ ಹಾಕ್ತಿವಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಅಮ್ಮ ಅದೇ ರೀತಿ ಮಾಡಿ ಕಾವಲಿ ಮೇಲೆ ಈ ರೀತಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅಂಡ್ ಆ ವ್ಲಾಗ್ ಅಲ್ಲಿ ಹೇಳಿದ್ದೆ ಕಲರ್ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ. ನೀವೇ ನೋಡ್ತಿರ್ಬೋದು ಎಷ್ಟು ಪಿಂಕಿಶ್ ಆಗಿದೆ ಅಂತ. ಅಂಡ್ ಬೆಂದ್ ಬಂದ್ಮೇಲೆ ಇನ್ನೂ ಡಾರ್ಕ್ ಪಿಂಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಕಾಣಿಸ್ತಿದೆ ಅಲ್ವಾ? ಕಲರ್ ನೋಡಿ ಹೆಂಗ್ ಬಂತು, ಫುಲ್ಲು ಚೇಂಜ್ ಆಗ್ಬಿಡ್ತು. ಅಂಡ್ ಈ ಹಿಟ್ಟಿಗೆ ತುರಿದಿರುವಂತಹ ಬೀಟ್ರೋಟ್ ಜೊತೆಗೆ ಹೆಚ್ಚಿರುವಂತಹ ಈರುಳ್ಳಿ ಕೂಡ ಹಾಕಿದ್ದಾರೆ. ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಈ ದೋಸೆಗೆ. ಆಕ್ಚುಲಿ ಈ ದೋಸೆಗೆ ಆನಿಯನ್ ಆಪ್ಷನಲ್, ಹಾಕ್ಲೇಬೇಕಂತೇನಿಲ್ಲ, ಬಟ್ ಇನ್ ಮೈ ಒಪಿನಿಯನ್ ಈರುಳ್ಳಿ ಹಾಕಿದ್ರೇನೆ ಚಂದ. ಸೊ ನೀವು ಅಷ್ಟೇ ಬೀಟ್ರೋಟ್ ದೋಸೆ ಎಕ್ಸ್ಟ್ರಾ ಫ್ಲೇವರ್ಫುಲ್ ಆಗಿರ್ಬೇಕಂದ್ರೆ ಈರುಳ್ಳಿ ಹಾಕೋದನ್ನ ಮಾತ್ರ ಮರಿಬೇಡಿ. ಅಂಡ್ ಅಮ್ಮ ಇದೇ ತರ ಸೊಪ್ಪು, ಕ್ಯಾರೆಟ್ ಎಲ್ಲ ಬಳಸಿ ದೋಸೆ ಮಾಡ್ತಾರೆ. ಅಂಡ್ ಆಲ್ಸೋ ಕೋಸನ್ನ ಬಳಸಿ ಕೂಡ ದೋಸೆ ಮಾಡ್ತಾರೆ. ಮೇ ಬಿ ಕೋಸ್ ಇಷ್ಟಪಡ್ತಿರೋರು ಕೂಡ ಆ ದೋಸೆನ ತಿನ್ಬೋದೇನೋ, ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅಂಡ್ ಸದ್ಯಕ್ಕೆ ಈ ಬೀಟ್ರೋಟ್ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಂತೂ ಸಖತ್ ಎಂಜಾಯ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದೆ. ಅಂಡ್ ಇದ್ರ ಟೇಸ್ಟ್ ಕಂಪ್ಲೀಟ್ ಆಗಿ ಗೊತ್ತಾಗಬೇಕಂದ್ರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿ ನೋಡಿ ಅಮ್ಮಂಗೆ ಇತ್ತೀಚೆಗೆ ಮಾವಿನ ಹಣ್ಣು ತಗೊಂಡು ಜೋಡಿಸೋದು ಒಂದೇ ಕೆಲಸ. ನನಗೆ ಇಷ್ಟನೇ, ಬಟ್ ನನ್ನ ಮಕ್ಕಳಿಗೆ ಇನ್ನೂ ಇಷ್ಟ, ಹಾಗಾಗಿ ಮೊಮ್ಮಕ್ಕಳಿಗೋಸ್ಕರ ಈ ರೇಂಜಿಗೆ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಇದು ಯಾವ ಜಾತಿ ಮಾವಿನ ಹಣ್ಣು ಅಂತ ಎಲ್ಲ ಗೊತ್ತಿಲ್ಲ, ಮನೆ ಹತ್ರನೇ ಬರ್ತಾ ಇರುತ್ತೆ. ಆ್ಯಂಡ್ ಅಮ್ಮನಿಗೆ ತಗೊಳ್ಳೋದೇ ಕೆಲಸ. ಆ್ಯಂಡ್ ಇದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಆ ಟೈಮಲ್ಲಿ ಸಿಕ್ಕಿದಾಗ ಚೆನ್ನಾಗಿ ತಿನ್ಬೇಕು ಅಲ್ವಾ? ಬರೀ ಮ್ಯಾಂಗೋಸ್ ಅಷ್ಟೇ ಅಲ್ಲ, ಯಾವುದೇ ಸೀಸನಲ್ ಫ್ರೂಟ್ ಆಗಿರ್ಬೋದು, ಆ ಟೈಮಿಗೆ ಇದೆ ಅಂದರೆ ಅದನ್ನ ಸರಿಯಾಗಿ ತಿನ್ಬೇಕು. ಬಿಕಾಸ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸಿಗ್ತಾ ಇದೆ ಅಂದರೆ ಅದು ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ಅಂತಾನೆ ಅರ್ಥ. ಆ್ಯಂಡ್ ಅಮ್ಮಮ್ಮ ತಗೊಳ್ತಾ ಬುಷು ಒಳಗಿದ್ದವನಿಗೆ ಗೊತ್ತೇ ಇಲ್ಲ, ಹಾಗಾಗಿ ಬಂದು ತೋರಿಸ್ತಾ ಇದ್ದೆ. ಸೊ ಇವತ್ತು ತಗೊಂಡ್ರ ಮಾವಿನ ಹಣ್ಣು ಅಂತ ಹೇಳ್ತಾ ಇದ್ದ. ಅಂಡ್ ಈ ಹಣ್ಣುಗಳನ್ನೆಲ್ಲ ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಹಣ್ಣು ಮಾಡ್ತಿದೀವಿ. ತುಂಬಾ ಆರ್ಗ್ಯಾನಿಕ್ ಅಂತಾನೆ ತಂದ್ಕೊಡ್ತಾ ಇದ್ದಾರೆ. ಅಂಡ್ ಸೈಜ್ ವೈಸ್ ಸ್ವಲ್ಪ ಸಣ್ಣ ಇದೆ, ಬಟ್ ತುಂಬಾ ಸ್ವೀಟಿಶ್ ಆಗಿದೆ. ಬಟ್ ಲಾಸ್ಟ್ ಟೈಮ್ ಅಮ್ಮ ತಗೊಂಡಿದ್ದು ದೊಡ್ಡ ಸೈಜಲ್ಲಿ ಮಾವಿನ ಹಣ್ಣು ಚೆನ್ನಾಗಿರುತ್ತೇನೋ ಅಂತ ತಗೊಂಡಿದ್ರು. ಅದು ಪ್ಯೂರ್ ಯೆಲ್ಲೋಲಿ ಇತ್ತು, ಬಟ್ ಸಪ್ಪೆ ಇತ್ತು. ಮೇ ಬಿ ಪೌಡರ್ ಆರ್ ಕೆಮಿಕಲ್ ಹಾಕಿ ಹಣ್ಣು ಮಾಡಿದ್ರೇನೋ. ಸೊ ಸೈಜ್ ಸಣ್ಣಾದ್ರೂ ಪರವಾಗಿಲ್ಲ, ಆರ್ಗ್ಯಾನಿಕ್ ಆಗಿರ್ಲಿ ಹಾಗೆ ಸ್ವೀಟಿಶ್ ಆಗಿರ್ಲಿ ಅನ್ನೋ ಭಾವನೆಯಿಂದ ಇದೇ ತರ ತಗೊಳ್ತಾ ಇದೀವಿ. ನಾನು ತೋರಿಸಿದಷ್ಟೇ ಅಲ್ಲದೆ ಕಿಚನ್ ಅಲ್ಲಿ ಒಂದಿಷ್ಟು ಹಣ್ಣುಗಳಿತ್ತು, ಅದು ಸ್ವಲ್ಪ ಬಾಡಿತ್ತಷ್ಟೇ. ಸೊ ಅದನ್ನ ಜ್ಯೂಸ್ ಮಾಡೋಣ ಅಂತ ಹೇಳ್ತಿದ್ರು ಅಮ್ಮ, ಹಾಗಾಗಿ ನಾನು ಸಿಪ್ಪೆ ತೆಗೆದು ಹಣ್ಣುಗಳೆಲ್ಲ ಚೆನ್ನಾಗಿದೆಯಾ ಅಂತ ನೋಡ್ಕೊಟ್ಟೆ. ಆಕ್ಚುಲಿ ಇಲ್ಲಿ ಹಾಗಾಗಿ ಬಿಟ್ಟಿದ್ದೀನಿ ತೊಟ್ಟಿನ ಜಾಗ, ಬಟ್ ನೆಕ್ಸ್ಟ್ ಟೈಮ್ ನಾನು ಅದನ್ನು ಕ್ಲೀನ್ ಮಾಡಿ 2 ಸರಿ ಚೆಕ್ ಮಾಡೇ ಕೊಡೋದು. ಮಾವಿನ ಹಣ್ಣು ಅಂತ ಬಂದ್ರೆ ಅಂಡ್ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳು ಕೂಡ ಚೆನ್ನಾಗೇ ಇತ್ತು. ಹಾಗಾಗಿ ಜ್ಯೂಸ್ ಕೂಡ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ. ಆಕ್ಚುಲಿ ಮ್ಯಾಂಗೋ ಜ್ಯೂಸೇ ಇಷ್ಟ, ಅದರಲ್ಲೂ ಹೋಮ್ ಮೇಡ್ ಅಂದ್ರೆ ಕೇಳಬೇಕಾ, ಎಕ್ಸ್ಟ್ರಾ ಟೇಸ್ಟ್. ಅಂಡ್ ಆಲ್ಸೋ ನಾವೇ ಕ್ಲೀನ್ ಮಾಡಿ ನೋಡಿರ್ತೀವಲ್ಲ, ಹಾಗಾಗಿ ಸೂಪರ್ ಹೈಜೀನ್ ಅನ್ಸುತ್ತೆ ನಮಗೆ ಕುಡಿಯೋಷ್ಟೊತ್ತಿಗೆ ಅಲ್ವಾ? ನಿನಗೆ ಸ್ವೀಟು ಜ್ಯೂಸ್ ಕುಡಿದು ಊಟ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ 2 o'clock ಆಗಿತ್ತು. ಆ್ಯಂಡ್ ಮಕ್ಕಳೆಲ್ಲ ಎಲ್ಲರೂ ಹೋಗೋಣಮ್ಮ ಅಂತ ಹೇಳ್ತಾ ಇದ್ರು. ಮನೇಲಿ 2 ದಿವಸ ಇದ್ಬಿಟ್ರೆ ಬೋರ್ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲಿಗೆ ಹೊರಡೋಣ ಅಂತ ಯೋಚನೆ ಮಾಡಿ ಫೈನಲಿ ಎಕ್ಸಿಬಿಷನಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಪ್ರತಿ ಸರಿ ಅಂತೆ ಈ ಸರಿನೂ ಒಂದು ಎಕ್ಸಿಬಿಷನ್ ಇದೆ ಅಂತ ಯಾರೋ ಹೇಳಿದ್ರು, ಹಾಗಾಗಿ ಹೊರಟ್ವಿ. ಯಾಕಂದರೆ ನಾವು ಶಿವಮೊಗ್ಗದಲ್ಲಿರೋ ಸಕ್ರೆಬೈಲ್ ಆಗಿರ್ಬೋದು, ಲಯನ್ ಸಫಾರಿ, ಗಾಂಧಿ ಪಾರ್ಕ್ ಆಲ್ಮೋಸ್ಟ್ ಪ್ರತಿ ಸರಿ ಬಂದಾಗ ಹೋಗ್ಬಿಟ್ಟಿದ್ದೀವಿ. ಸೊ ಮತ್ತೆ ಅಲ್ಲಿಗೆ ಹೋಗೋದು ಅಂದರೆ ಬೋರ್. ಬಟ್ ಎಕ್ಸಿಬಿಷನ್ ಹಾಗಲ್ಲ, ಪ್ರತಿ ಸರಿ ಬಂದಾಗಲೂ ಸ್ವಲ್ಪ ಡಿಫ್ರೆಂಟ್ ಥೀಮಲ್ಲಿ ಬಂದಿರುತ್ತೆ. ಸೊ ಐ ಥಾಟ್ ವೈ ಡೋಂಟ್ ಐ ವ್ಲಾಗ್ ಇಟ್ ಅನ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ. ದಟ್ಸ್ ವೈ ವ್ಲಾಗ್ ಸ್ವಲ್ಪ ಲೆಂತಿ ಆಗಿದ್ರು ಐ ಆಮ್ ಶೋರ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಂಡ್ ವರೆಗೂ ನೋಡಿ. ಆಕ್ಚುಲಿ ನಾವು ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ಮಾಡಿಸಿದ್ವಿ. ಒಬ್ರೊಬ್ರಿಗೆ 60 rupees, ಬುಷ್ಗೂ ಫುಲ್ ಟಿಕೆಟ್. ಬಟ್ ಒಳಗೋದ್ಮೇಲೆ ಇಟ್ಸ್ ನಾಟ್ ವರ್ತ್ ಅಂತ ಅನಿಸ್ತು ನನಗೆ. ಆ್ಯಂಡ್ ಎಕ್ಸಿಬಿಷನ್ನ ಔಟ್ಲುಕ್ ನಿಮಗೆ ಈಗಾಗಲೇ ಒಂದು ಐಡಿಯಾ ಬಂದಿರ್ಬೋದು. ಎಸ್, ಲಂಡನ್ ಬ್ರಿಡ್ಜ್ ಥೀಮಲ್ಲಿ ಮಾಡಿದ್ದಾರೆ. ಒಂದು ರೀತಿ ಚೆನ್ನಾಗಿ ಅನಿಸ್ತಾ ಇತ್ತು, ನೋಡೋದಕ್ಕೆ ಒಂಥರ ಖುಷಿ ಕೊಡ್ತಾ ಇತ್ತು. ಹಾಗೆ ಈ ಥರ ಸ್ಟೆಪ್ಸ್ ಇಳ್ಕೊಂಡು ಒಳಗೆ ಬಂದರೆ ಈ ಥರ ಸ್ವಲ್ಪ ಸ್ಕೇರಿ ಫೀಲ್ ಕೊಡ್ತಾ ಇತ್ತು. ಆ್ಯಂಡ್ ಇದು ಬಿಲೋ 10 years ಮಕ್ಕಳಿಗೆ ಓಕೆ, ನಮಗೆಲ್ಲ ಅದರಲ್ಲೂ ಪರ್ಸ್ನಲಿ ನನಗೇನು ಅಷ್ಟೇನು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಲಿಲ್ಲ.
ಹೀಗೆ ನಡ್ಕೊಂಡು ಒಳ ಬಂದರೆ ಎಕ್ಸಿಬಿಷನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರಲ್ಲ, ಸೊ ಆ ಪ್ಲೇಸಿಗೆ ಬರ್ತೀವಿ. ಆ್ಯಂಡ್ ಈ ಸರಿ ಬರ್ಡ್ಸ್ ಏವಿಯರಿ ಥೀಮಲ್ಲಿ ಮಾಡಿದರು. ಸ್ಟಾರ್ಟಿಂಗಲ್ಲಿ ಓಕೆ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿತ್ತು, ಬಟ್ ಒಳಗೋದ್ಮೇಲೆ ಅಷ್ಟೇನು ಅನಿಸ್ಲಿಲ್ಲ. ಮೊರೋವರ್ ಎಕ್ಸಿಬಿಷನಿಗೆ ಬಂದೇನೋ ನಮಗೆ ಸ್ವಲ್ಪ ಬೋರ್ ಅನಿಸ್ತಾ ಇತ್ತು. ಆ್ಯಕ್ಚುಲಿ ಒಳಗಡೆ ಬರ್ಡ್ಸ್ಗಿಂತ ಹೆಚ್ಚಿಗೆ ಆ ಮ್ಯೂಸಿಕ್ ಆ್ಯಂಡ್ ಅದ್ರ ಮಧ್ಯ ಬರ್ಡ್ಸ್ ಚಿರ್ಪ್ ತುಂಬ ಬ್ಯೂಟಿಫುಲ್ಲಾಗಿ ಕೇಳಿಸ್ತಾ ಇತ್ತು, ಒಂಥರ ಫೀಲ್ ಕೊಡ್ತು. ಹಾಗೆ ಹೊರಗೆ ಬಂದರೆ ನೀವು ನೋಡ್ತಿದ್ದೀರಲ್ಲ, ವಾಲಲ್ಲಿ ಈ ರೀತಿ 3D ಫೋಟೋಸ್ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಫೋಟೋದ ಹತ್ರ ಹೋಗಿ ಈ ರೀತಿ ಪೋಸ್ ಕೊಟ್ಟು ಆ ಫೋಟೋಗೆ ಒಂದು ಸಣ್ಣದಾಗಿ ಜೀವ ತುಂಬೋ ಪ್ರಯತ್ನ ಮಾಡಿದ್ವಿ. ಆ್ಯಂಡ್ ಎಕ್ಸಿಬಿಷನ್ ಅಂದಮೇಲೆ ಈ ರೀತಿ ಸಣ್ಣ ಪುಟ್ಟ ಶಾಪ್ಸ್ ಇಲ್ಲದೆ ಇರುತ್ತಾ, ಸೊ ಇಲ್ಲೂ ಇತ್ತು, ಆದರೆ ಅಷ್ಟಾಗಿ ಏನಿರಲಿಲ್ಲ. ಆ್ಯಂಡ್ ಬಂದಿದ್ದಕ್ಕೆ ಏನಾದ್ರು ಒಂದು ಪರ್ಚೇಸ್ ಮಾಡೋಣ ಅಂತ ನಾನು ಈ ಬ್ಯಾಂಗಲ್ಸ್ ತೊಗೊಂಡೆ. ಆ್ಯಂಡ್ ಈ ಎಕ್ಸಿಬಿಷನ್ನ ಆಲ್ಮೋಸ್ಟ್ ಎಂಡ್ ಪಾಯಿಂಟಿಗೆ ಸಿಗದೆ ಫುಡ್ ಸೆಕ್ಷನ್ ಆ್ಯಂಡ್ ಗೇಮ್ಸ್ ಸೊ ಇಲ್ಲಿ ಕಾಣಿಸ್ತಾ ಇತ್ತು, ಬಟ್ ಜನನೇ ಇಲ್ಲದೆ ಬಿಕೋ ಅಂತ ಇತ್ತು. ಆ್ಯಂಡ್ ಗೇಮ್ಸ್ ಎಲ್ಲ ಆಡಿನೇ ಬೋರು, ಯಾಕಂದರೆ ನಮ್ಮ ಕಳಸ ಹೊರನಾಡು ಫೇರಲ್ಲೆಲ್ಲ ಅದೇ ಗೇಮ್ಸ್. ಆ್ಯಂಡ್ ಮಕ್ಕಳು ಅಷ್ಟೇ ಆಡೋದಕ್ಕೇನು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಬಟ್ ಫುಡ್ ಸ್ಮೆಲ್ ನೋಡಿ ಬುಷು ಹಸುವಾಗುತ್ತೆ ಅಂದ. ಬಟ್ ಈ ಎಕ್ಸಿಬಿಷನಲ್ಲಿ ಪ್ರಿಪೇರ್ ಮಾಡೋ ಫುಡ್ ನಂಗೆ ಅಷ್ಟು ಕ್ಲೀನ್ ಅನ್ಸೋದೇ ಇಲ್ಲ, ಹಾಗಾಗಿ ನಾನು ಹೊಟ್ಟೆ ತುಂಬಂಗೆ ಏನು ಐಟಮು ತೊಗೊಳಲ್ಲ. ಸೊ ಬುಷುಗೆ ಸ್ವೀಟ್ ಕಾರ್ನ್ ಕೊಡಿಸಿ ನಾನು ಸ್ಯಾನ್ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡ್ವಿ. ಹೀಗೆ ನಾವು ಹೊಟ್ಟೆ ತುಂಬೋಗಿ ತಿಂದಿದ್ರು, ಏನಾದ್ರು ಒಂಚೂರು ತಿಂದಿದ್ವಿ, ಬಟ್ ಅಮ್ಮ ಏನೂ ತಿಂದಿರಲಿಲ್ಲ. ಹಾಗಾಗಿ ಹುಡ್ಕೋಗೆ ಬಂದು ಅಲ್ಲಿ ರವಿ ಪಾನಿಪುರಿ ಸ್ಟಾಲ್ ಆಲ್ಮೋಸ್ಟ್ ಫೇಮಸ್ ಸ್ಟಾಲ್ ಆಗಿದೆ, ಸೊ ಅಲ್ಲಿ ಬಂದು ಅಮ್ಮ ಮಸಾಲೆ ಪುರಿ ತೊಗೊಂಡ್ರು. ನಾನು ಒಂದು ಗೋಬಿ ತೊಗೊಂಡು 3 ಜನ ತಿಂದ್ವಿ. ಚೆನ್ನಾಗಿದೆಯಾ? ಈ ಸೆಕೆಗೆ ಮೊದಲೇ ಬಾಯಾರಿಕೆ, ಅದರಲ್ಲೂ ಆ ಥರ ಚಾಟ್ಸ್ ತೊಗೊಂಡ್ರೆ ಕೇಳಬೇಕಾ, ಹಾಗಾಗಿ ಎಳ್ನೀರು ಕುಡ್ಕೊಂಡು ಮನೆಗೆ ಬಂದ್ವಿ. ಸೊ ಈ ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಶಿವಮೊಗ್ಗದ ಸಿಟಿ ಸೆಂಟರ್ನ ಗೇಮ್ ಸ್ಪಾಟಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಐ ಮೀನ್ ಆ ಗೇಮ್ ಸೆಂಟರಲ್ಲಿ ಯಾವ್ಯಾವ ಗೇಮ್ಸ್ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೂ ಇತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ಇದ್ರ ಮಧ್ಯೆ ಅಮ್ಮ ಮ್ಯಾಂಗೋ ಜ್ಯೂಸ್ ಮಾಡಿಕೊಟ್ಟಿದ್ರಲ್ಲ, ಅದನ್ನು ನಾನು ಫ್ರೀಸರಲ್ಲಿ ಇಟ್ಟಿರ್ತಿ ಮ್ಯಾಂಗೋ ಐಸ್ ಕ್ಯಾಂಡಿ ಮಾಡಿಕೊಟ್ಟಿದ್ದೆ. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದರು. ಹಾಗೆ ಮಧ್ಯಾಹ್ನಕ್ಕೆ ಮಾವಿನ ಹಣ್ಣಿಂದೇ ಸಾಸಿವೆ ಮಾಡಿದರು. ಇದಂತೂ ತುಂಬ ಸ್ಪೆಷಲ್ ಅಲ್ವಾ. ಮಾವಿನ ಹಣ್ಣಿನ ಯಾವ ಐಟಮ್ ಆದರೂ ಚಂದನೇ ಅಲ್ವಾ. ಅದರಲ್ಲೂ ನನ್ನ ಮಕ್ಕಳಿಗಂತೂ ಮಾವಿನ ಹಣ್ಣಿನ ಸಾಸಿವೆ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸಿಂಪಲ್ ರೆಸಿಪಿ ಬಟ್ ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ. ನನ್ನ ಮಗನಿಗಂತೂ ಮೋಸ್ಟ್ ಫೇವ್ರೇಟ್. ಆ್ಯಕ್ಚುಲಿ 2 ದಿವಸ ಬಿಟ್ಟು ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ, ಬಟ್ ನನ್ನ ಮಗ ಕೇಳಲೇ ಇಲ್ಲ. ಹೋಗೋಣ ಅಂತ ಒಂದೇ ಪ್ರೆಷರ್. ಸೊ ಇನ್ನೇನು ಯಾವತ್ತಾರು ಒಂದು ದಿವಸ ಹೋಗಲೇಬೇಕಲ್ಲ ಅಂತ ಎಕ್ಸಿಬಿಷನ್ ಹೋಗಿ ಬಂದ ನೆಕ್ಸ್ಟ್ ಡೇನೇ ಹೊರಟ್ವಿ. ಆ್ಯಂಡ್ ನಾವು ಎಲ್ಲೇ ಹೊರಡೋದಾದರೂ ಮಧ್ಯಾಹ್ನ ಊಟ ಮುಗಿಸಿ 4 ಗಂಟೆ ಮೇಲೆ ಹೊರಡೋದು. ಈ ಬಿಸಿಲಿಗೆ ಮಧ್ಯಾಹ್ನ ಬೆಳಿಗ್ಗೆ ಹೋಗಿಬಿಟ್ರೆ ಏನಿಲ್ಲ, ಅದೇನಾಗ್ತೀವೋ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಹೊರಡ್ತಾ 4 ಗಂಟೆ ಆಗಿತ್ತು. ಆ್ಯಂಡ್ ಡೈರೆಕ್ಟಾಗಿ ಶಿವಮೊಗ್ಗದ ಸಿಟಿ ಸೆಂಟರ್ಗೆ ಹೋದ್ವಿ. ಆ್ಯಂಡ್ ಇನ್ನೊಂದು ಫನ್ನಿ ಥಿಂಗ್ ಏನಪ್ಪ ಅಂದರೆ, ನಮ್ಮ ಸಿಟಿ ಸೆಂಟರಲ್ಲಿ ಗೇಮ್ಸ್ ಸೆಕ್ಷನ್ ಅಥವಾ ಗೇಮ್ ಸ್ಪಾಟ್ ಏನಂತಾರ ಗೊತ್ತಿಲ್ಲ, ಅದಿದೆ ಅಂತ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಎಷ್ಟು ಸರಿ ಬಂದಿದ್ದೀವಿ, ಎಲ್ಲ ಕಡೆ ಸುತ್ತಿದ್ದೀವಿ, ಬಟ್ ಆ 3rd ಫ್ಲೋರಲ್ಲಿರೋ ಗೇಮ್ಸ್ ಸೆಂಟರ್ ನಂಗೆ ಗೊತ್ತೇ ಇರಲಿಲ್ಲ. ಸೊ ರೀಸೆಂಟಾಗಿ ಗೊತ್ತಾಯ್ತು ಅಷ್ಟೇ. ಗೊತ್ತಾದಮೇಲೆ ನನ್ನ ಮಗ ಬಿಡಲೇ ಇಲ್ಲ.
ಫೈನಲಿ ಬಂದ್ವಿ. ಅದೇನೋ ಬಿ ಫನ್ ಅಂತ ಇತ್ತು ಹೆಸರು ಹೊರಗಡೆಯಿಂದ. ನೋಡೋದಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಆಗೇ ಇತ್ತು ಮಕ್ಕಳಿಗೇನು ನಮಗೆ ಒಂದ್ಸರಿ ವಾವನ್ನು ಹೋಗಿ ಫೀಲ್ ಕೊಡ್ತು. ಅಂಡ್ ಗೇಮ್ಸ್ ಕೂಡ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು, ಬಿಕಾಸ್ ಅವ್ರು ಕೊಟ್ಟಿದ್ದ ಟೈಮ್ ಏನೂ ಸಾಕಾಗ್ಲಿಲ್ಲ. ಸೊ ಅದೆಲ್ಲ ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಆ್ಯಂಡ್ ಸ್ಟ್ರೈಟಾಗಿ ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದೆ. ಸೊ ಅವರು ಪೇ ಮಾಡಿ ನಾವು ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು. ನೀವು ನೋಡ್ತಿದ್ದೀರಲ್ಲ ಇದೇ ಕಾರ್ಡ್. ಆ್ಯಂಡ್ ನ್ಯೂ ಕಾರ್ಡ್ಗೆ ಮಿನಿಮಮ್ 500 ಕೊಡಲೇಬೇಕು. ಸೊ 3000 ತನಕ ಪೇ ಮಾಡ್ಬೋದು. ಅದೇನು ತೊಗೊಂಡಿರ್ತೀವೋ ಅಂದರೆ ಎಷ್ಟು ಪೇ ಮಾಡಿರ್ತೀವೋ ಅಷ್ಟು ಕಂಪ್ಲೀಟ್ ಆದಮೇಲೆ ಮತ್ತು ಬೇಕಂದರೆ ಅದೇ ಕಾರ್ಡಿಗೆ ರೀಚಾರ್ಜ್ ಮಾಡಿ ಗೇಮ್ ಆಡಬೇಕಾಗಿತ್ತು. ಬಟ್ ರೀಚಾರ್ಜ್ ಮಾತ್ರ 100 ರೂಪೀಸಿಂದನೇ ಸ್ಟಾರ್ಟ್ ಆಗಿತ್ತು. ಹೋಗಿ ನೆಕ್ಸ್ಟ್ ಜೋರು. ಆ್ಯಂಡ್ ಪ್ರತಿ ಗೇಮ್ ಹತ್ರ ಒಂದು ಪುಟ್ಟ ಡಿಸ್ಪ್ಲೇ ಇತ್ತು. ಸೊ ಅದರಲ್ಲಿ ಆ ಗೇಮಿನ ಪ್ರೈಸ್ ತೋರಿಸ್ತಾ ಇತ್ತು. ಆ್ಯಂಡ್ ಅದಕ್ಕೆ ಈ ಕಾರ್ಡನ್ನ ಟಚ್ ಮಾಡಬೇಕಾಗಿತ್ತು. ಐ ಮೀನ್ ಸ್ಕ್ಯಾನ್ ಮಾಡೋ ರೀತಿಯಲ್ಲಿ ಹಿಡಿದುಬಿಟ್ರೆ ನಮ್ಮ ಕಾರ್ಡಲ್ಲಿರೋ ಅಮೌಂಟ್ ಕಟ್ ಆಗ್ತಾ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಕಡೆ ಇದೇ ರೀತಿ ಸಿಸ್ಟಮ್ ಆಗಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಯಾರಿಗೆ ಗೊತ್ತಿಲ್ವೋ ಅವರಿಗೆ ಸಣ್ಣ ಒಂದು ಐಡಿಯಾ ಬರುತ್ತೆ ಇದರಿಂದ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವಳು ಇಷ್ಟಪಡೋ ಗೇಮ್ ಇವನಿಗೆ ಇಷ್ಟ ಆಗ್ತಿರ್ಲಿಲ್ಲ, ಇವನು ಇಷ್ಟಪಡೋದು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲ ಸಿಂಗಲ್ ಆಗಿ ಆಟ ಆಡ್ಬಿಟ್ರು. ಇದೊಂದು ಗೇಮ್ ಮಾತ್ರ ಇಬ್ಬರು ಕೂತ್ಕೊಂಡ್ರು. ಆ್ಯಂಡ್ ಇದು ಸೌಂಡ್ ಎಫೆಕ್ಟ್ಸ್ ಸಖತ್ತಾಗಿತ್ತು. ನಾನೇ ಎಂಜಾಯ್ ಮಾಡಿದೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ವೀಡಿಯೋ ಗೇಮ್ಸೇ ಆಡ್ತಾಯಿದ್ರು. ಸೊ ಅದರಿಂದ ಸ್ವಲ್ಪ ರಿಲೀಫ್ ಆಗಲಿ ಅಂತ ಈ ಕಡೆ ಕರ್ಕೊಂಡು ಬಂದೆ. ಇಲ್ಲಿ ಡ್ಯಾಶಿಂಗ್ ಕಾರ್ಸ್ ಇತ್ತು, ಅದನ್ನು ಆಟ ಆಡ್ತೀವಿ, ಟ್ರೈ ಮಾಡ್ತೀವಿ ಅಂದರು. ಗೇಮ್ಸ್ ಅಂದರೆ ಕೇಳಬೇಕಾ, ಪ್ರತಿಯೊಂದು ಗೇಮನ್ನು ಎಂಜಾಯ್ ಮಾಡ್ತಾರೆ ಮಕ್ಕಳು ಅಲ್ವಾ. ಕಾರಿಗೆ ಹೋಗಿ ಡ್ಯಾಶೇ ಮಾಡ್ತಿಲ್ಲಲ್ಲ. ಆ್ಯಂಡ್ ಇಲ್ಲಿ ಕೆಲವೊಂದು ಗೇಮ್ಸ್ ಮಕ್ಕಳಿಗಷ್ಟೇ ಸೀಮಿತವಾಗಿರದೆ ಅಡಲ್ಟ್ಸ್ ಕೂಡ ಆಡ್ಬೋದು, ಆ ಥರದ ಗೇಮ್ಸ್ ಇತ್ತು. ಆ್ಯಂಡ್ ಬ್ಯಾಕ್ ಟು ವಿಡಿಯೋ ಗೇಮ್ಸ್. ಇಲ್ಲಿ ಮತ್ತೆ ಕರ್ಕೊಂಡು ಬಂದ ನನ್ನ ಮಗ. ಬೈಕು ಕಾರ್ ಯಾವ್ದು ಕಂಡ್ರೂ ಬಿಡೋದಿಲ್ಲ ಅವನು. ಇಲ್ಲಿ ವಿಡಿಯೋ ಗೇಮ್ಸ್ ಹೊರತಾಗಿ ಕೆಲವೊಂದು ಬ್ಯಾಸ್ಕೆಟ್ ಬಾಲ್ಸ್ ಅಂತೆ ಅಥವಾ ಇನ್ಯಾವುದೋ ಗುರಿ ಇಟ್ಟು ಹೊಡೆಯೋದು ಅದೆಲ್ಲ ಗೇಮ್ಸ್ ಇತ್ತು. ಅದು ಯಾವ ಕಡೆನೂ ಇದಕ್ಕೆ ಗಮನ ಇಲ್ಲ. ಬೈಕ್ ಕಾರ್ ಇದ್ದ ಗೇಮ್ಸ್ ಒಂದು ಬಿಡಲಿಲ್ಲ ಇವನು. ಬಟ್ ಈ ವಿಡಿಯೋ ಗೇಮ್ಸಲ್ಲಿ ಟೈಮ್ ಪೀರಿಯಡ್ ಮಾತ್ರ ತುಂಬ ಶಾರ್ಟ್ ಆಗಿಬಿಡ್ತು. ಮ್ಯಾಕ್ಸಿಮಮ್ ಅಂದರೆ 3 ಮಿನಿಟ್ಸ್ ಇತ್ತು ಅಷ್ಟೇ. ಸೊ ಅದು ಎಲ್ಲಿಗೂ ಸಾಕಾಗಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಗೇಮ್ಸಿಗೂ 80 ರೂಪೀಸ್ ಆರ್ 90, 100 ಈ ರೇಂಜ್ ಎಲ್ಲ ಇತ್ತು. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ನಾನು, ಈ ಟೈಮ್ ಪೀರಿಯಡ್ ತುಂಬ ಶಾರ್ಟ್ ಆಗಿರೋದ್ರಿಂದ ಗೇಮ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅನಿಸ್ತು. ಆ್ಯಂಡ್ ಇದ್ರ ಮಧ್ಯೆ ಈ ಗೇಮಲ್ಲಿ ಬುಷು ಸ್ಟಾರ್ಟಿಂಗಲ್ಲಿ ಆಕ್ಸಿಲೇಟರ್ ಕೊಡೋದೇ ಮರ್ತ್ಬಿಟ್ಟ. ನಾನು ಹೇಳಿದೆ, ಬಟ್ ಅದು ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಅವನು ಲಾಸ್ಟ್ ಪ್ಲೇಸಲ್ಲಿ ಇದ್ಬಿಟ್ಟಿದ್ದ. ಅದನ್ನ ನೋಡಿ ಅಲ್ಲಿ ಆಟ ಆಡಿಸೋರೇ ಬಂದು ಅವನಿಗೆ ಸರಿ ಮಾಡಿಕೊಟ್ರು. ಸೊ ಆ ಗೇಮಲ್ಲಿ 8th ಪ್ಲೇಸಿಗೆ ಬಂದ. ಆ್ಯಂಡ್ ಒಂದು ಸೈಡಲ್ಲಿ ಸೆಪ್ರೇಟಾಗಿ ಈ ರೀತಿ ಡಿಸ್ಪ್ಲೇ ಇತ್ತು. ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ಇದರಿಂದ ನಮ್ಮ ಕಾರ್ಡಲ್ಲಿರುವಂತಹ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಬೋದಿತ್ತು.
ಆ್ಯಂಡ್ ಫೈನಲಿ ಮಕ್ಕಳು ಒಂದು ವಿಡಿಯೋ ಗೇಮ್ ಆಟ ಕೂಡ ಬಿಡಲಿಲ್ಲ, ಆಲ್ಮೋಸ್ಟ್ ಎಲ್ಲ ಆಟ ಆಡ್ಬಿಟ್ರು. ಸೊ ನೀವು ಶಿವಮೊಗ್ಗದವರೇ ಆಗಿದ್ದು ಈ ಗೇಮ್ ಸ್ಪಾಟ್ ಇಷ್ಟ ಆಗಿ ಇನ್ನೂ ಬರದೇ ಇದ್ರೆ ಐ ಸಜೆಸ್ಟ್ ಅಟ್ ಲೀಸ್ಟ್ ಕಮ್ ಆ್ಯಂಡ್ ಟ್ರೈ ಒನ್ಸ್. ಬಿಕಾಸ್ ನೀವು ಶಿವಮೊಗ್ಗದವರೇ ಆಗಿದ್ರೆ ಈ ಕಾರ್ಡಿಗೆ 1 year ವ್ಯಾರಂಟಿ ಕೂಡ ಇದೆ. ಸೊ ಯಾವಾಗ ಬೇಕಾದ್ರೂ ಬಂದು ಆಟ ಆಡ್ಬೋದು. ಆ್ಯಕ್ಚುಲಿ ಆ 3rd ಫ್ಲೋರಲ್ಲೇ ಈ ಸೈಡ್ ಫುಡ್ ಸೆಕ್ಷನ್ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಬರೀ ನಾನ್ ವೆಜ್. ಸೊ ಅಲ್ಲಿಂದ ವಾಪಸ್ಸಾಗಿ 2nd ಫ್ಲೋರಿಗೆ ಬಂದ್ವಿ. ಇಲ್ಲಿ ಮ್ಯಾಕ್ಸ್ ಶೋರೂಮಿಗೆ ಬಂದ್ವಿ. ಇಲ್ಲಿ ಅಮ್ಮ 2 ನೈಟೀಸ್ ತೊಗೊಂಡ್ರು. ನೈಟೀಸ್ ಅಮ್ಮ ಇಲ್ಲೇ ತೊಗೊಳೋದು. ಆ್ಯಂಡ್ ನೆಕ್ಸ್ಟ್ ಡೈರೆಕ್ಟಾಗಿ ಸ್ಪಾರಿಗೆ ಬಂದ್ವಿ, ನಮ್ಮ ಫೇವ್ರೆಟ್ ಸ್ಪಾಟ್. ಸೊ ಬಿಸ್ಕೆಟ್ಸು ಅಂತ ಬಂದ್ಬಿಡ್ತೀಯಲ್ಲ. ಅಟ್ ಲಾಸ್ಟ್ ಎಲ್ಲ ಮುಗಿಸಿ ನಾವು ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸೆಕ್ಷನಿಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಬರೋದೇ ಇಲ್ಲ, ನಮ್ಮ ಮನೆ ಹತ್ರನೇ ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸ್ ಸಿಗ್ತಿರುತ್ತೆ. ಬಟ್ ಏನೇನಿದೆ ನೋಡೋಣ, ಒಂದ್ಸರಿ ಚೆಕ್ ಮಾಡೋಣ ಅಂತ ಬಂದ್ವಿ. ಹೇಳಿದಕ್ಕೆಲ್ಲ zucchini green, bell pepper. See ಏನದು? Italian basil. ಆ್ಯಂಡ್ ಫೈನಲಿ ಮಾಲಲ್ಲಿ ಒಂದಿಷ್ಟು ಶಾಪಿಂಗ್ ಆಯಿತು. ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ಕಮ್ಮಿ ಶಾಪಿಂಗ್ ಮಾಡಿ ಒಂದೇ ಬ್ಯಾಗ್ನ ಕ್ಯಾರಿ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಅಲ್ಲಿ ಅಮೌಂಟ್ ಕೊಡ್ತಾನೆ ನಗು ಬರ್ತಾ ಇತ್ತು. 2000 ಸಮಥಿಂಗ್ ಏನಾಗಿತ್ತು ಅಷ್ಟೇ. ಮನೆ ಬಿಡ್ತಾ 4 ಗಂಟೆ ಆಗಿತ್ತು. ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 7:30 ಆಗಿತ್ತು. ಸ್ವಲ್ಪ ಹಸು ಆಗ್ತಾಯಿತ್ತು, ಹೊಟ್ಟೆ ಚುರುಗುಡ್ತಾ ಇತ್ತು. ಸೊ ನಾವು ಡೈರೆಕ್ಟಾಗಿ SLV ಪಾಕಶಾಲೆಗೆ ಬಂದ್ವಿ. ತುಂಬ ಬಿಸಿ ಇದೆ ವಿಷು. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಆ್ಯಸ್ ಯು ಸಿ ಸ್ಟಾರ್ಟರ್ಸ್ ಆಗಿ ಟೊಮೆಟೊ ಸೂಪ್ ಆ್ಯಂಡ್ ಬೇಬಿಕಾರ್ನ್ ಮಂಚೂರಿ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಒಂದು ರೈಸ್ ಐಟಮ್ ಯಾವ್ದಾರು ತೊಗೋಣ ಅಂತ ಅಂದ್ಕೊಂಡಾಗ ಸಾನ್ವಿತಾ ಪನ್ನೀರ್ ಫ್ರೈಡ್ ರೈಸ್ ತೊಗೊಳೋಣ ಅಂತ ಹೇಳ್ತಾ ಇದ್ಲು. ಸೊ ಫೈನಲಿ ಆರ್ಡರ್ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಮೈಲ್ಡ್ ಆಗಿತ್ತು. ನಾನು ಆ್ಯಕ್ಚುಲಿ ಕೇಳಿದೆ ವೇಟರ್ ಹತ್ರ, ಬಟ್ ಅವ್ರು ಸರಿಯಾಗಿ ಹೇಳಲಿಲ್ಲ. ನನಗೊಂದು ಐಡಿಯಾ ಇತ್ತು ಫ್ರೈಡ್ ರೈಸೇ ಮೈಲ್ಡ್, ಅದರಲ್ಲೂ ಪನ್ನೀರ್ ಫ್ರೈಡ್ ರೈಸ್ ಕೇಳಬೇಕಾ. ಸೊ ಅಷ್ಟಾಗಿ ಸೇರಲಿಲ್ಲ ನಮಗೆ. ಆ್ಯಂಡ್ ಅಮ್ಮ ಅದ್ರ ಮಧ್ಯೆ ಮಸಾಲೆ ದೋಸೆ, ಪೇಪರ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ರು. ಅದು ಮಾತ್ರ ಟೇಸ್ಟ್ ವೈಸ್ ಸಕ್ಕತ್ತಾಗಿತ್ತು. ತುಂಬ ಗೀ ಹಾಕಿದ್ರೇನೋ ತುಂಬಾ ಕ್ರಿಸ್ಪಿಯಾಗಿ ಸ್ಮೂತಾಗಿ ಕೂಡ ಬಂದಿತ್ತು. ಆ್ಯಂಡ್ ನಾವು ತೊಗೊಂಡಿದ್ದು ಪನ್ನೀರ್ ಫ್ರೈಡ್ ರೈಸ್ ಅಷ್ಟು ಇಷ್ಟ ಆಗದಿರೋ ಕಾರಣ ನಾನು ಸ್ಯಾನ್ ಕೂಡ ಇನ್ನೊಂದು ಪೇಪರ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ಬಟ್ ಸಣ್ಣ ಸೈಜಲ್ಲಿ ಕೊಡಿ ಅಂತ ಹೇಳಿದ್ವಿ, ಹಾಗಾಗಿ ಸ್ಮಾಲ್ ತಂದು ಕೊಟ್ಟರು. ಬಟ್ ರೇಟ್ ಸೇಮ್ ಇತ್ತು. ಇಟ್ಸ್ ಓಕೆ, ಟೇಸ್ಟ್ ವೈಸ್ ಇದು ಚೆನ್ನಾಗಿತ್ತು. ಬಟ್ ನಮಗೆ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಎಷ್ಟು? 40. ಫೈನಲಿ ಇವತ್ತಿನ ಡೇ ಮುಗ್ದೇ ಹೋಯಿತು. ಇದು ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿ ಹೋಟೆಲಲ್ಲಿ ತಿಂದು ಬಂದಿದ್ದಕ್ಕೇನೋ ಹೊಟ್ಟೆ ಉಬ್ಬರ್ಸ್ ಬಂದ್ಬಿಟ್ಟಿತ್ತು. ಮನೆ ಬಂದು ಏನು ಊಟ ಮಾಡಲಿಲ್ಲ, ಹಾಗೆ ಮಲಗಿದ್ವಿ. ಸೊ ಹೀಗೆ 2 ದಿನ ಬ್ಯಾಕ್ ಟು ಬ್ಯಾಕ್ ಹೊರಗಡೆ ಹೋಗಿದ್ರಿಂದ ಹೇಗೆ ದಿನ ಕಳೀತು ಅಂತಲೇ ಗೊತ್ತಾಗಿಲ್ಲ. ಸೊ ಅದನ್ನೆಲ್ಲ ಕೂಡಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಕೂಡ ಮಾಡಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಸೆಂಡಿಂಗ್ ಲಾಟ್ಸ್ ಆಫ್ ಲವ್. ಸಿ ಯು ಸೂನ್. ಬಾಯ್.